ಭಾರತದ ಎರಡನೇ ಕಾಶಿ ಅಂತ ಕರಿಬಹುದ್ರಿ ಈ ಸ್ಥಳವನ್ನ. ಸಾಕ್ಷಾತ್ ಕಾಶಿ ವಿಶ್ವನಾಥನ ಬಂದ ನೆಲೆಸ್ಯಾನ್ರಿ ಈ ಸ್ಥಳದಾಗ. ಅದು ಯಾವ ಐತಿಹಾಸಿಕ ಸ್ಥಳ ಅಂತ ತಿಳ್ಕೊಂಡು ಬರ್ರಿ ಇವತ್ತಿನ ವಿಡಿಯೋದಾಗ. ನೋಡ್ರಿ, ಈ ಸ್ಥಳ ಬಂದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ರಾಮತೀರ್ಥ ಎಂಬ ಐತಿಹಾಸಿಕ ಗ್ರಾಮದೊಳಗ ಐತ್ರಿ. ನೋಡ್ರಿ, ನಾವ್ ಹೇಳಕ್ ಹೊಂಟಿದ್ದು ಶ್ರೀ ಉಮಾ ಸ್ವಯಂಭೂ ರಾಮೇಶ್ವರ ದೇವಸ್ಥಾನ ರೀ. ಈ ಕ್ಷೇತ್ರದಾಗ ಇತಿಹಾಸ ಸೃಷ್ಟಿಯಾಗಿದ್ದು 6ನೇ ಶತಮಾನದಾಗ ರೀ. 6ನೇ ಶತಮಾನದಾಗ ಸೃಷ್ಟಿಯಾದ ಇತಿಹಾಸದ ಬಗ್ಗೆ ತಿಳ್ಕೊಂಡು ಬರ್ರಿ ಇವತ್ತಿನ ವಿಡಿಯೋದಾಗ. ನೋಡ್ರಿ, ಈ ಕ್ಷೇತ್ರ 6ನೇ ಶತಮಾನದಾಗ ದಟ್ಟಣೆಯ ಕಾಡು ಮತ್ತು ಪರ್ವತಗಳಿಂದ ಕೂಡಿತ್ರಿ ಈ ಕ್ಷೇತ್ರ. ಆ ಪರ್ವತ ಯಾವ್ದಂದ್ರ ಅಕ್ಷಯ ಪರ್ವತ ಅಥವಾ ಆನಂದ ಪರ್ವತ ಅಂತ ಹೇಳಿ ಕರಿತಿದ್ದರ್ರಿ. ನೋಡ್ರಿ, ಅವಾಗ ಒಂದ್ಸಲ ಕಾಶಿ ಒಳಗ ಬಹಳ ಗದ್ಲ ಆಗುವುದರಿಂದ ಕಾಶಿ ವಿಶ್ವನಾಥ ಪಾರ್ವತಿಗೆ ಹೇಳ್ತಾರು, ಪಾರ್ವತಿ ಪ್ರಶಾಂತವಾದ ಜಾಗಕ್ಕೆ ಹೋಗುನ್ ನಡಿ ಹತ್ತಾರು. ಆಗ ಪಾರ್ವತಿ ಆ ಕಡೆ ಎಲ್ಲಿ ಹೋಗೋದ್ ಬೇಡ, ಇಲ್ಲೇ ಇರುನು ಹತ್ತಾರು. ಅದಕ್ಕ ಕಾಶಿ ವಿಶ್ವನಾಥ, ನೀನ್ ಇಲ್ಲೇ ಇರುವುದಾದ್ರೆ ಇರು, ನಾನು ಪ್ರಶಾಂತವಾದ ಜಾಗ ಕಡೆ ಹೋಗಿ ನೆಲೆಸ್ತನು ಅತ್ತಾರು. ಆಗ ಶಿವನ ವಾಹನ ನಂದಿಗೆ ಹೇಳ್ತಾರು, ನೋಡ್ ನಂದಿ, ಎಲ್ಲಿ ಪ್ರಶಾಂತವಾದ ಜಾಗ ಐತಿ ನೋಡ್ಕೊಂಬ ಅಂತ ಹೇಳಿ ಕಳಿಸ್ತಾರ್ರಿ. ಆಗ ನಂದಿ ಪ್ರಶಾಂತವಾದ ಸ್ಥಳವನ್ನ ಶೋಧ ಮಾಡ್ಕೊತ ಬರ್ಬೇಕಾದ್ರ ಈ ಸ್ಥಳವನ್ನ ಆಯ್ಕೆ ಮಾಡ್ಕೊತಾನ್ರಿ ನಂದಿ ಇದ ಸ್ಥಳವನ್ನ ಯಾಕೆ ಆಯ್ಕೆ ಮಾಡ್ಕೊಂಡ ಅನ್ನೋದಕ್ಕೂ ಒಂದು ಕಾರಣ ಐತ್ರಿ. ಯಾಕಂದ್ರ ಅಕ್ಷಯ ಪರ್ವತ ಒಂದು ದಟ್ಟಣೆ ಕಾಡುಗಳನ್ನು ಹೊಂದಿದ್ದ ಪರ್ವತ ರೀ ಅದು. ಈ ಪರ್ವತದಾಗ ಆಗ ಹುಲಿ, ಸಿಂಹ, ಕರಡಿ ಪ್ರಾಣಿ ಸಂಕುಲನ ವಾಸವಿರ್ತೈತ್ರಿ. ಅವಾಗ ನಂದಿ ನೋಡ್ಬೇಕಾದ್ರ ಒಂದ್ ಆಶ್ಚರ್ಯನ ನಡೆದು ಹೋಗ್ತೈತ್ರಿ ಈ ಪರ್ವತದಾಗ. ಅದು ಏನಂದ್ರ ಒಂದು ಹುಲಿ ಮತ್ತು ಒಂದು ಹಸು ಹಳ್ಳಕ್ಕ ನೀರ್ ಕುಡ್ಲಕ್ ಬಂದಿರ್ತಾವ್ರಿ. ಹಸು 10 ಅಡಿ ಅಂತರದಾಗಿದ್ರು ಹುಲಿ ಅದ್ರ ಮ್ಯಾಗ ದಾಳಿ ಮಾಡಂಗಿಲ್ರಿ. ಹಸು ಮತ್ತು ಹುಲಿ ಎರಡೂ ನೀರು ಕುಡಿದು ವಾಪಸ್ ಹೋಗಿ ಬಿಡ್ತಾವ್ರಿ. ಅದನ್ನ ನೋಡಿದ ನಂದಿ, ನಮ್ಮ ಪರಮಾತ್ಮಗ ಇದು ಒಳ್ಳೆ ಜಾಗ ತಿಳ್ಕೊಂಡು ಕಾಶಿಗೆ ಹೋಗಿ ಈ ವಿಷಯವನ್ನ ಪರಮಾತ್ಮನಿಗೆ ತಿಳಿಸ್ತಾನ್ರಿ ನಂದಿ. ಅಲ್ಲಿಂದ ಬಂದ ಈಶ್ವರ ಈ ಪರ್ವತದೊಳಗ ಲಿಂಗದ ರೂಪದೊಳಗ ನೆಲೆಸ್ತಾನ್ರಿ. ಜನರ ಇಲ್ಲದ ಆ ಪರ್ವತದಾಗ ಲಿಂಗ ಐತೆ ಅಂತ ಹೇಳಿ ಹೆಂಗ್ ಗೊತ್ತಾತು, ಮತ್ತ ಆ ಲಿಂಗವನ್ನ ಯಾರ ಹೊರಗೆ ತೆಗೆದ್ರು, ಮತ್ತ ಮುಂದ ರಾಮ 42 ದಿನಗಳ ಕಾಲ ಇಲ್ಲಿ ಅನುಷ್ಠಾನಕ್ಕೆ ಹಾಕಿದ್ದ. ಈಶ್ವರನಿಂದ ರಾಮ ಒಂದು ವರವನ್ನ ಪಡ್ಕೋತಾನ್ರಿ, ಅದು ಏನು, ಇವೆಲ್ಲದರ ಬಗ್ಗೆ ತಿಳ್ಕೊಂಡ್ರಿ ಮುಂದಿನ ಭಾಗದಾಗ. ಯಾಕಂದ್ರ ಒಂದ್ ಭಾಗದಾಗ ಮುಗಿಯುವಂತ ಇತಿಹಾಸ ಅಲ್ರಿ ಈ ರಾಮತೀರ್ಥದ್ದು. ಯಾಕಂದ್ರ 1500 ವರ್ಷಗಳ ಇತಿಹಾಸ ಹೊಂದೈತ್ರಿ ಈ ದೇವಸ್ಥಾನ. 2ನೇ ಭಾಗನು ಮಿಸ್ ಮಾಡಲ್ದ ನೀವು ನೋಡ್ಬೇಕಂದ್ರ ನಮ್ ಪೇಜ್ ಫಾಲೋ ಮಾಡ್ರಿ. ಮತ್ತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಎಲ್ಲರಿಗೂ ಶರಣಾರ್ಥಿ ಮತ್ತು ಧನ್ಯವಾದಗಳು. ಉಮಾ ಸ್ವಯಂಭೂ ರಾಮೇಶ್ವರ ದೇವಾಲಯ ರಾಮತೀರ್ಥ 2ನೇ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೋಡ್ರಿ, 1ನೇ ಭಾಗದಾಗ ಕಾಶಿ ವಿಶ್ವನಾಥ ಹೆಂಗ ಬಂದ್ ಇಲ್ಲಿ ನೆಲೆಸಿರು ಅನ್ನೋದ ತಿಳ್ಕೊಂಡಿವಿ. ಈ ವಿಡಿಯೋದಾಗ ಅದರ ಮುಂದಿನ ಇತಿಹಾಸದ ಬಗ್ಗೆ ತಿಳ್ಕೊಂಡು ಬರ್ರಿ. ಶರಣಾರ್ಥಿರಿ ಎಲ್ಲಾ ದೊಡ್ಡ ಮಂದಿಗೆ. ಈ ಭಾಗದಾಗ ಲಿಂಗ ಹೆಂಗ ಉದ್ಭವ ಆತು, ಮತ್ತ ರಾಮ ಯಾಕ ಅನುಷ್ಠಾನಕ್ಕೆ ಕೂತಿದ್ದ 42 ದಿವಸ ಈ ಸ್ಥಳದಾಗ ಅನ್ನೋದು ತಿಳ್ಕೊಂಡ್ ಬರ್ರಿ ಇವತ್ತಿನ ವಿಡಿಯೋದಾಗ. ಆಗಿನ ಕಾಲದಾಗ ಕಕಮರಿ ಗೌಡ್ರ ಅಂತ ಹೇಳಿ ಇದ್ದರ್ರಿ. ಅವ್ರ ಮನಿ ಒಳಗ 100 ಹಸುಗಳು, 100 ಆಳು ಕಾಳುಗಳು ಎಲ್ಲಾ ಕೆಲಸ ಮಾಡ್ತಿದ್ದರ್ರಿ. ನೋಡ್ರಿ, ಅದ ಟೈಮ್ದಾಗ ಗೌಡ್ರ ಹಸು ಒಂದ್ ಕರುವಿಗೆ ಜನ್ಮ ಕೊಟ್ಟಿರ್ತೈತ್ರಿ. ಆಗ ಆಳು ದಿನಾಲು ಹಸು ತಗೊಂಡ ಈ ಅಕ್ಷಯ ಪರ್ವತಕ್ಕೆ ಬಂದ ಮೇಯಿಸ್ಕೊಂಡ ಹೋಗ್ತಿರ್ತಾನ್ರಿ. ನೋಡ್ರಿ, ಹೊಳ್ಳಿ ಮನಿಗ್ ಹೋಗಿ ಕರುವಿಗೆ ಹಾಲು ಕುಡಿಸ್ಬೇಕಂದ್ರ ಹಸುವಿನ ಕೆಂಚಲ್ ಒಳಗ ಹಾಲ ಇರುದಿಲ್ರಿ. ಮುಂದ 4-5 ದಿನಾನು ಇದ ತರ ಆಗ್ತೈತ್ರಿ ಅವನಿಗೆ. ಆಗ ಕರು ಹಾಲಿಲ್ದ ಸ್ವರ್ಗಲಾಕತ್ತೈತ್ರಿ. ಈ ವಿಷಯ ಗೌಡ್ರಿಗೆ ಗೊತ್ತಾಗತ್ರಿ, ಕಕ್ಕಮರಿ ಗೌಡ್ರಿಗೆ. ಅವಾಗ ಗೌಡ್ರು ಆಳಿನ ಮ್ಯಾಗ ಸಂಶಯ ಪಟ್ಟು ಅವನನ್ನ ಮುಂದಕ್ಕೆ ಕಳಿಸಿ ತಾವು ಹಿಂದಿಂದ ಹೋಗ್ತಾರ್ರಿ. ಗೌಡ್ರು ಹಿಂದಿಂದ ಹೋಗಿ ನೋಡ್ಬೇಕಾದ್ರ ಆ ಹಸು ಒಂದ್ ಹುತ್ತದ ಮ್ಯಾಲ ಹಾಲು ಕೊಡ್ತಿತ್ರಿ. ಆಗ ಗೌಡ್ರಿಗೆ ಆಶ್ಚರ್ಯನ ಆಗ್ತೈತ್ರಿ. ಆಗ ಕಕ್ಕಮರಿ ಗೌಡ್ರು ತಮ್ಮ ಆಳಗಳನ್ನ ಕರ್ಕೊಂಡ್ ಬಂದು ಆ ಹುತ್ತದ ಕೆಳಗ ಅಗಿಲಾಕ್ ಹೇಳ್ತಾರ್ರಿ. ನೋಡ್ರಿ, ಮತ್ತೊಂದು ವಿಷಯ ಏನಂದ್ರ ಹಸುವಿನ ಹಾಲ ಮತ್ತ ಈ ಹುತ್ತದ ಕತಿ ಬಹಳ ದೇವ್ರ ಕತಿ ಒಳಗ ಬರ್ತಾವ್ರಿ. ಅದ್ ಯಾಕೆ ಬರ್ತೈತ ಅಂದ್ರಿ, ಹಸು ಅಂದ್ರ ಸಾಧಾರಣತ ತಿಳ್ಕೊಬ್ಯಾಡ್ರಿ, 36 ಕೋಟಿ ದೇವರುಗಳು ನೆಲೆಸಿರ್ತಾರ್ರಿ ಒಂದ್ ಹಸುವಿನ ಒಳಗ. ಅದಕ್ಕ ನೋಡ್ರಿ, ದೇವರಿರುವ ಸ್ಥಳಗಳನ್ನ ಗುರುತಿಸೋದು ಗೋಮಾತೆ ಮಾತ್ರ. ನೋಡ್ರಿ, ಆ ಹುತ್ತವನ್ನ ಅಗದು ನೋಡ್ಬೇಕಾದ್ರ ಲಿಂಗ ಉದ್ಭವ ಆಗ್ತೈತ್ರಿ. ಕಾಶಿ ಮಹೇಶ್ವರ ಜೊತೆ ಬ್ರಹ್ಮದೇವ ಮತ್ತು ವಿಷ್ಣುದೇವನು ಇಲ್ಲೇ ನೆಲೆಸಿದ್ದಾರ್ರಿ.
ನೋಡ್ರಿ ಮುಂದ ಸೀತಾದೇವಿ ಶೋಧಕ್ಕಾಗಿ ಬಂದ ರಾಮ ಆಗ ಅಥಣಿ ತಾಲೂಕಿನ ಕೊಹಳಿ ಗ್ರಾಮದಾಗ ಕವಳ ಋಷಿ ಆಶ್ರಮ ಇರ್ತೈತ್ರಿ. ರಾಮ ಆ ಆಶ್ರಮಕ್ಕ ಭೇಟಿ ಕೊಟ್ಟ ಕವಳ ಋಷಿ ಅವ್ರ ಹತ್ರ ಕೇಳಿದಾಗ ಕವಳ ಋಷಿ ಅವ್ರು ಹೇಳ್ತಾರು, ಕಾಶಿಯಿಂದ ಬಂದ ವಿಶ್ವನಾಥ ಇಲ್ಲೇ ನೆಲೆಸಿದ್ದಾನ, ನೀನು ಅಲ್ಲಿಗೆ ಹೋಗಿ 42 ದಿನ ಅನುಷ್ಠಾನ ಮಾಡಿ ಮುಂದೆ ಸೀತಾದೇವಿಯ ಶೋಧಕ್ಕಾಗಿ ಹೋಗು ಅಂತ ಹೇಳ್ತಾರೆ ರಾಮಗ. ನೋಡ್ರಿ ಇಲ್ಲಿಗೆ ಬಂದು ರಾಮ ಮುಂದೆ ಅನುಷ್ಠಾನ ಮಾಡಿದ ಮ್ಯಾಗ ಏನೇನಾತು ಮತ್ತ ಮಹೇಶ್ವರ ಪ್ರತ್ಯಕ್ಷನಾಗಿ ರಾಮನಿಗೆ ಯಾವ ವರ ಕೊಟ್ಟ ಇವೆಲ್ಲದರ ಬಗ್ಗೆ 3ನೇ ಭಾಗದಾಗ ತಿಳ್ಕೊಂಡ್ರಿ. ಆ ವಿಡಿಯೋನು ನಿಮಗ್ ಸಿಗ್ಬೇಕಂದ್ರ ನಮ್ ಪೇಜ್ ಫಾಲೋ ಮಾಡ್ರಿ. ಮತ್ತ ಈ ವಿಡಿಯೋ ಇಷ್ಟ ಆಗಿದ್ರ ಅತಿ ಹೆಚ್ಚಿನ ಸಂಖ್ಯೆ ಒಳಗ ಶೇರ್ ಮಾಡ್ರಿ ಮತ್ತ ಲೈಕ್ ಮಾಡ್ರಿ. ನೋಡ್ರಿ ನಿಮ್ಮ ಬಿಡುವಿನ ಸಮಯದೊಳಗ ಬಂದ ಇಂಥ ಕ್ಷೇತ್ರಕ್ಕ ಭೇಟಿ ಕೊಡ್ರಿ. ನಾನು ಕೊನೆಯದಾಗಿ ಹೇಳೋದು ಒಂದೇ ಮಾತ್ರಿ, ನಂಬಿಕೆಯೇ ದೇವರು. ಧನ್ಯವಾದಗಳು. ಉಮಾ ಸ್ವಯಂಭೂ ರಾಮೇಶ್ವರ ದೇವಾಲಯ ರಾಮತೀರ್ಥ 2ನೇ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡ್ರಿ 1ನೇ ಭಾಗದಾಗ ಕಾಶಿ ವಿಶ್ವನಾಥ ಹೆಂಗ ಬಂದ್ ಇಲ್ಲಿ ನೆಲೆಸಿರು ಅನ್ನೋದ ತಿಳ್ಕೊಂಡಿವಿ. ಈ ವಿಡಿಯೋದಾಗ ಅದರ ಮುಂದಿನ ಇತಿಹಾಸದ ಬಗ್ಗೆ ತಿಳ್ಕೊಂಡು ಬರ್ರಿ. ಶರಣು ಶರಣಾರ್ಥಿರಿ ಎಲ್ಲಾ ದೊಡ್ಡ ಮಂದಿಗೆ. ಈ ಭಾಗದಾಗ ಲಿಂಗ ಹೆಂಗ ಉದ್ಭವ ಆತು ಮತ್ತ ರಾಮ ಯಾಕ ಅನುಷ್ಠಾನಕ್ಕೆ ಕೂತಿದ್ದ 42 ದಿವಸ ಈ ಸ್ಥಳದಾಗ ಅನ್ನೋದು ತಿಳ್ಕೊಂಡ್ ಬರ್ರಿ ಇವತ್ತಿನ ವಿಡಿಯೋದಾಗ. ಆಗಿನ ಕಾಲದಾಗ ಕಕಮರಿ ಗೌಡ್ರ ಅಂತ ಹೇಳಿ ಇದ್ದರ್ರಿ. ಅವ್ರ ಮನಿ ಒಳಗ 100 ಹಸುಗಳು 100 ಆಳು ಕಾಳುಗಳು ಎಲ್ಲಾ ಕೆಲಸ ಮಾಡ್ತಿದ್ದರ್ರಿ. ನೋಡ್ರಿ ಅದ ಟೈಮ್ದಾಗ ಗೌಡ್ರ ಹಸು ಒಂದ್ ಕರುವಿಗೆ ಜನ್ಮ ಕೊಟ್ಟಿರ್ತೈತ್ರಿ. ಆಗ ಆಳು ದಿನಾಳು ಹಸು ತಗೊಂಡ ಈ ಅಕ್ಷಯ ಪರ್ವತಕ್ಕೆ ಬಂದ ಮೇಯಿಸ್ಕೊಂಡ ಹೋಗ್ತಿರ್ತಾನ್ರಿ. ನೋಡ್ರಿ ಹೊಳ್ಳಿ ಮನಿಗ್ ಹೋಗಿ ಕರುವಿಗೆ ಹಾಲು ಕುಡಿಸ್ಬೇಕಂದ್ರ ಹಸುವಿನ ಕೆಂಚಲ್ ಒಳಗ ಹಾಲ ಇರುದಿಲ್ರಿ. ಮುಂದ 4-5 ದಿನಾನು ಇದ ತರ ಆಗ್ತೈತ್ರಿ ಅವನಿಗೆ. ಆಗ ಕರು ಹಾಲಿಲ್ದ ಸ್ವರ್ಗಲಾಕತ್ತೈತ್ರಿ. ಈ ವಿಷಯ ಗೌಡ್ರಿಗೆ ಗೊತ್ತಾಗತ್ರಿ, ಕಕ್ಕಮರಿ ಗೌಡ್ರಿಗೆ. ಅವಾಗ ಗೌಡ್ರು ಆಳಿನ ಮ್ಯಾಗ ಸಂಶಯ ಪಟ್ಟು ಅವನನ್ನ ಮುಂದಕ್ಕೆ ಕಳಿಸಿ ತಾವು ಹಿಂದಿಂದ ಹೋಗ್ತಾರ್ರಿ. ಗೌಡ್ರು ಹಿಂದಿಂದ ಹೋಗಿ ನೋಡ್ಬೇಕಾದ್ರ ಆ ಹಸು ಒಂದ್ ಹುತ್ತದ ಮ್ಯಾಲ ಹಾಲು ಕೊಡ್ತಿತ್ರಿ. ಆಗ ಗೌಡ್ರಿಗೆ ಆಶ್ಚರ್ಯನ ಆಗ್ತೈತ್ರಿ. ಆಗ ಕಕ್ಕಮರಿ ಗೌಡ್ರು ತಮ್ಮ ಆಳುಗಳನ್ನ ಕರ್ಕೊಂಡ್ ಬಂದು ಆ ಹುತ್ತದ ಕೆಳಗ ಅಗಿಲಾಕ್ ಹೇಳ್ತಾರ್ರಿ. ನೋಡ್ರಿ ಮತ್ತೊಂದು ವಿಷಯ ಏನಂದ್ರ ಹಸುವಿನ ಹಾಲ ಮತ್ತೆ ಈ ಹುತ್ತದ ಕತಿ ಬಹಳ ದೇವ್ರ ಕತಿ ಒಳಗ ಬರ್ತಾವ್ರಿ. ಅದ್ ಯಾಕೆ ಬರ್ತೈತ ಅಂದ್ರಿ, ಹಸು ಅಂದ್ರ ಸಾಧಾರಣತೆ ತಿಳ್ಕೊಬೇಡ್ರಿ, 36 ಕೋಟಿ ದೇವರುಗಳು ನೆಲೆಸಿರ್ತಾರ್ರಿ ಒಂದು ಹಸುವಿನ ಒಳಗ. ಅದಕ್ಕ ನೋಡ್ರಿ ದೇವರಿರುವ ಸ್ಥಳಗಳನ್ನ ಗುರುತಿಸೋದು ಗೋಮಾತೆ ಮಾತ್ರ. ನೋಡ್ರಿ ಆ ಹುತ್ತವನ್ನ ಅಗದ ನೋಡ್ಬೇಕಾದ್ರ ಲಿಂಗ ಉದ್ಭವ ಆಗ್ತೈತ್ರಿ. ಕಾಶಿ ಮಹೇಶ್ವರ ಜೊತೆ ಬ್ರಹ್ಮದೇವ ಮತ್ತು ವಿಷ್ಣುದೇವನು ಇಲ್ಲೇ ನೆಲೆಸಿದ್ದಾರ್ರಿ. ನೋಡ್ರಿ ಮುಂದ ಸೀತಾದೇವಿ ಶೋಧಕ್ಕಾಗಿ ಬಂದ ರಾಮ ಆಗ ಅಥಣಿ ತಾಲೂಕಿನ ಕೊಹಳಿ ಗ್ರಾಮದಾಗ ಕವಳ ಋಷಿ ಆಶ್ರಮ ಇರ್ತೈತ್ರಿ. ರಾಮ ಆ ಆಶ್ರಮಕ್ಕ ಭೇಟಿ ಕೊಟ್ಟ ಕವಳ ಋಷಿ ಅವ್ರ ಹತ್ರ ಕೇಳಿದಾಗ ಕವಳ ಋಷಿ ಅವ್ರು ಹೇಳ್ತಾರು, ಕಾಶಿಯಿಂದ ಬಂದ ವಿಶ್ವನಾಥ ಇಲ್ಲೇ ನೆಲೆಸಿದ್ದಾನ, ನೀನು ಅಲ್ಲಿಗೆ ಹೋಗಿ 42 ದಿನ ಅನುಷ್ಠಾನ ಮಾಡಿ ಮುಂದೆ ಸೀತಾದೇವಿಯ ಶೋಧಕ್ಕಾಗಿ ಹೋಗುವ ಅಂತ ಹೇಳ್ತಾರೆ ರಾಮಗ. ನೋಡ್ರಿ ಇಲ್ಲಿಗೆ ಬಂದು ರಾಮ ಮುಂದೆ ಅನುಷ್ಠಾನ ಮಾಡಿದ ಮ್ಯಾಗ ಏನೇನಾತು ಮತ್ತ ಮಹೇಶ್ವರ ಪ್ರತ್ಯಕ್ಷನಾಗಿ ರಾಮನಿಗೆ ಯಾವ ವರ ಕೊಟ್ಟ ಇವೆಲ್ಲದರ ಬಗ್ಗೆ 3ನೇ ಭಾಗದಾಗ ತಿಳ್ಕೊಂಡ್ರಿ. ಆ ವಿಡಿಯೋನು ನಿಮಗ್ ಸಿಗ್ಬೇಕಂದ್ರ ನಮ್ ಪೇಜ್ ಫಾಲೋ ಮಾಡ್ರಿ. ಮತ್ತ ಈ ವಿಡಿಯೋ ಇಷ್ಟ ಆಗಿದ್ರ ಅತಿ ಹೆಚ್ಚಿನ ಸಂಖ್ಯೆ ಒಳಗ ಶೇರ್ ಮಾಡ್ರಿ ಮತ್ತ ಲೈಕ್ ಮಾಡ್ರಿ. ನೋಡ್ರಿ ನಿಮ್ಮ ಬಿಡುವಿನ ಸಮಯದೊಳಗ ಬಂದ ಇಂಥ ಕ್ಷೇತ್ರಕ್ಕೆ ಭೇಟಿ ಕೊಡ್ರಿ. ನಾನು ಕೊನೆಯದಾಗಿ ಹೇಳೋದು ಒಂದೇ ಮಾತ್ರಿ, ನಂಬಿಕೆಯೇ ದೇವರು. ಧನ್ಯವಾದಗಳು.